ಆಗತೈತಿ. ಏನ್ ಸುಮ್ಮ ಯಾಕೆ ಮಾತಾಡತ್ತಿದಿ? ಸ್ಟಾಪ್ ಇಟ್ ಮಮತಾ. ನಿನ್ನ ನಾನು ಎಷ್ಟು ಕ್ಲೋಸ್ ಫ್ರೆಂಡ್ ಅಂತ ಅನ್ಕೊಂಡಿದ್ದೆ. ನನ್ನ ಪ್ರತಿಯೊಂದು ಕಷ್ಟ ಸುಖನ ನಿನ್ನ ಹತ್ರ ಹೇಳ್ಕೊಂಡಿದ್ದೆ. ನನ್ನ ಜೀವನದೊಳಗಿಂದು ಏನೇನೆಲ್ಲ ಆಗೈತೆ ಅದನ್ನಿಷ್ಟು ನಿನ್ನ ಹತ್ರ ಹೇಳ್ಕೊಂಡೆ. ನಾನು ಎಲ್ಲದಕ್ಕೂ ನಿನ್ನ ಹತ್ರ ನಾನು ಉತ್ತರ ಕೇಳ್ತಿದ್ದೆ. ಈ ರೀತಿ ಪ್ರಾಬ್ಲಮ್ ಒಳಗದೆ ನೀ ಏನ್ ಮಾಡ್ಬೇಕು, ಏನ್ ಸೊಲ್ಯೂಷನ್, ಇದೆಲ್ಲ ನಿನ್ನ ಹತ್ರ ಮಾತಾಡ್ತಿದ್ದೆ. ಅದು ಬಿಟ್ರೆ ಮೈಕ್ ಹತ್ರ. ಆಮೇಲೆ ನೀನು ಮೈಕ್ ನಿನ್ನ ಮಾತು ಕಟ್ಕೊಂಡು ನಾನು ನಮ್ಮ ಮನೆ ಒಳಗಡೆ ಎಲ್ಲಾರನ್ನೂ ವಿರುದ್ಧ ಹಾಕೊಂಡೆ. ನೋ ಸುಮಾ. ಸ್ಟಾಪ್ ಮೈಕ್. ನೀನು ಕನ್ನಡ ಬರ್ತೈತಿ ಅಂತ ನನಗೆ ಗೊತ್ತೈತಿ. ಒಂದ್ಸಲಿ ಮೋಸ ಆಗ್ಬೋದು ಅಥವಾ ಒಂದ್ಸರಿ ನೀನು ಮಾತಾಡಿದ್ದು ಬೈ ಮಿಸ್ಟೇಕ್ ಅಂತ ಅನ್ಕೋಬಹುದು. ಪದೇ ಪದೇ ಅದು ನನಗೆ ಇಮ್ಯಾಜಿನೇಷನ್ ಆಗಕ್ಕೆ ಸಾಧ್ಯನೇ ಇಲ್ಲ. ಲಾಸ್ಟ್ ವೀಕ್ ಒಂದ್ಸರಿ ನೀನು ಕಾಲ್ ಮಾಡಿದಾಗ ಕನ್ನಡ ಒಳಗೆ ಮಾತಾಡ್ದಿ. ನಾನು ಇಮಿಡಿಯೇಟ್ ಆಗಿ ನೀನು ಕೇಳಿದೆ. ನೀನು ಸಡನ್ ಆಗಿ ಮಾತು ಚೇಂಜ್ ಮಾಡಿ ವಾಟ್ ಕನ್ನಡ ಐ ಡೋಂಟ್ ನೋ ಅಂತೆಲ್ಲ ನನ್ನ ಮೈಂಡ್ ಚೇಂಜ್ ಮಾಡ್ಬಿಟ್ಟು ಆಮೇಲೆ ನನಗೂ ಅನಿಸ್ತು ಆಲ್ರೆಡಿ ನನ್ನ ಪ್ರಾಬ್ಲಮ್ ಒಳಗಿರೋದ್ರಿಂದ ನನಗೆ ಹಿಂಗೆ ಅನ್ಸಕತ್ತಿರ್ಬೋದು, ಹೋಗ್ಲಿ ಬಿಡು ಅನ್ಕೊಂಡೆ. ಬಟ್ ಪ್ರತಿ ಸರಿ ಅದಾಗಕ್ಕೆ ಸಾಧ್ಯ ಇಲ್ಲ ಅಲ್ಲ. ಈ ಸರಿ ಮಾತ್ರ ನಾನು ಕರೆಕ್ಟಾಗಿ ನೆನಪೈತಿ. ನೀನು ಕನ್ನಡ ಮಾತಾಡಿದಿ. ಸುಳ್ಳು ಯಾಕೆ ಹೇಳ್ತಿದಿ? ಎದಕ್ಕೆ ಮುಚ್ಚಿಡ್ತಿದಿ? ಏನು ಏನ್ ನಿನಗೆ ಕನ್ನಡ ಬರ್ತೈತಿ ಅಂತ ಅನ್ನಕ್ಕೆ ಅಸಹ್ಯ ಏನು? ನೋಡು ಸುಮಾ, ಇಷ್ಟು ದಿವಸ ನಾನು ಮಾಡಿದ್ದೆಲ್ಲ ನಾಟಕ. ನನಗೆ ಕನ್ನಡ ಮಾತಾಡೋಕೆ ಅಸಹ್ಯ ಅಂತ ಹೇಳಲ್ಲ. ನಾನು ನನ್ನ ಜೀವನದೊಳಗಡೆ ಅನುಭವಿಸಿರೋ ನೋವಿಂದ ನಾನು ಫಾರಿನ್ಗೆ ಹೋಗಿ ಸೆಟ್ಲ್ ಆದೆ. ಆಮೇಲೆ ಅಲ್ಲೇ ನಾನು ನನ್ನ ಹೆಸರು ನಿಜ ಹೇಳ್ಬೇಕಂದ್ರೆ ಮಲ್ಲಿಕಾರ್ಜುನ್, ಅದನ್ನು ಮೈಕ್ ಅಂತ ಹೇಳಿ ನಾನು ಚೇಂಜ್ ಮಾಡ್ಕೊಂಡೆ. ಓ ಅಂದ್ರೆ ನನ್ನ ಆದ್ನಿ ಗಂಡ ಹೇಳಿದ್ದು ನಿಜ? ಏನು ನಿನ್ನ ಆತ್ನಿ ಗಂಡನ? ಅವನು ನಿಂದು ಆಮೇಲೆ ಮಮತಾಂದು ಪ್ರತಿಯೊಂದು ಮ್ಯಾಟರ್ ನನ್ನ ಮುಂದೆ ಹೇಳ್ದ. ಅಷ್ಟೇ ಯಾಕೆ ವಿಡಿಯೋಸ್ನೆಲ್ಲ ತೋರಿಸಿದ. ನನ್ನ ಮಂಕ್ ಬುದ್ಧಿಗೆ ಏನು ಅನ್ಸಿತ್ತೋ ಏನೋ, ನಿಮ್ಮಿಬ್ಬರ ಮೇಲೆ ಅಷ್ಟು ನಂಬಿಕೆ ಇತ್ತಲ್ಲ. ಅದ್ರಾಗ ಬೇರೆ ಅವತ್ತು ಮಾತಾಡಕಂತ ಹೇಳಿ ನಾನು ಕರ್ಕೊಂಡು ಹೋಗಿದ್ದೆ ನಿಮ್ಮನ್ನ ಅಂತ ನಾನು ಕರೆದಿದ್ದೆ. ನೀವಿಬ್ರು ಏನೋ ಮಾತಾಡಿರಿ, ಅದನ್ನ ಯಾಕೆ ಕ್ರಿಯೇಷನ್ ಮಾಡಿ ಇಷ್ಟೆಲ್ಲ ಮಾತಾಡ್ಸೋಣ ಅವನು ಅಂತ ನಾನು ಅನ್ಕೊಂಡೆ. ಆದ್ರೆ ಅವ್ನು ತೋರಿಸಿದ್ದೆಲ್ಲ ರಿಯಾಲಿಟಿನೇ. ಹುಚ್ಚಿ, ನಾನು ನಿಮ್ಮಿಬ್ಬರ ಮೇಲೆ ಅಷ್ಟು ನಂಬಿಕೆ ಇಟ್ಟೆ. ಆದ್ರೆ ನೀವು ಈ ನಮ್ನಿ ನಂಬಿಕೆ ದ್ರೋಹ ಮಾಡ್ತೀರಿ ಅಂತ ಅನ್ಕೊಂಡಿರ್ಲಿಲ್ಲ. ಛೀ, ನಾನೆಷ್ಟು ಪ್ರಾಂಪ್ಟ್ ಆಗಿ ನಿನ್ನ ಲವ್ ಮಾಡಿದೆ ಮೈಕ್. ಆದ್ರೆ ನೀನು, ಓ ಸಾರಿ ಮೈಕ್ ಅಲ್ಲ ಮಲ್ಲಿಕಾರ್ಜುನ್. ಆಮೇಲೆ ನೀನು ಮಮತಾ, ನಿನ್ ಮೇಲೆ ಎಷ್ಟು ಬೆಲೆ ಇಟ್ಟಿದ್ದೆ ನಾನು, ಎಷ್ಟು ಗೌರವ ಇಟ್ಟಿದ್ದೆ. ಫ್ರೆಂಡ್ ಅಂತ ಅನ್ನೋದಕ್ಕೆ ನೀನು ಅವಮಾನ ಮಾಡ್ಬಿಟ್ಟು ಪ್ರತಿಯೊಂದು ಮ್ಯಾಟರ್ನು ನಿನ್ನ ಹತ್ರ ನಾನು ಶೇರ್ ಮಾಡ್ಕೊಂತಿದ್ದೆ. ಆದ್ರೆ ನೀನು ಛೀ, ಫ್ರೆಂಡ್ಶಿಪ್ಪಿಗೆ ಮೋಸ ಮಾಡ್ಬಿಟ್ಟು ಬೇಕಾದಂಥ ಸಮಯದೊಳಗಡೆ ನನಗೆ ನೀವಿಬ್ರು ಸಿಗ್ಲಿಲ್ಲ. ನಾನು ಅನುಭವಿಸಿರೋ ಕಷ್ಟ ನನಗೆ ಗೊತ್ತು. ಆದ್ರೂ ಪ್ರತಿಯೊಂದರೊಳಗಡೆ ನಾನು ಜಯ ಸಾಧಿಸಿ ಈಗ ಆಸ್ಟ್ರೇಲಿಯಾಕ್ಕೆ ಹೋಗಿ ನಿಮ್ಮನ್ನ ಮೀಟ್ ಆಗ್ಬೇಕಂತೇಳಿ ಓಡ್ ಬರತ್ತಿದ್ದೆ. ಆಮೇಲೆ ಒಂದ್ ಕಡೆ ಕೊರೆಕತ್ತಿತ್ತು, ಮಮತಾ ನಾನು ಯಾವ ಮ್ಯಾಟರು ಹೇಳಿಲ್ಲಲ್ಲ, ನಾನು ಮೋಸ ಮಾಡಕತ್ತೇನೆ ಅಂತ ಹೇಳಿ. ಆದ್ರೆ ಮಮತಾ ನನಗೆ ಮಾತಾಡಕ್ಕೆ ಸಿಕ್ಕಿಲ್ಲ. ಆಮೇಲೆ ನಿನಗೆ ಮೈಕ್ ನಿನ್ನ ಹತ್ರ ಹೇಳಬೇಕು ಅಂದ್ರೆ ಈಗ ಲಾಸ್ಟ್ ಮೂಮೆಂಟು ಬರ್ಬೇಕಾರೆ ಮತ್ತೇನಾರ ಮ್ಯಾಟರ್ ಚೇಂಜ್ ಆಗಿ ನಾನು ಮ್ಯಾಟರ್ ಹಿಂಗೆ ಹೇಳತ್ತೇನೆ ಅಂದ್ಕೂಡಲೇ ಮತ್ತೇನಾರ ಪ್ರಾಬ್ಲಮ್ ಆಗ್ತೈತಿ ಅಂತ ಹೇಳಿ ನಾನು ನಿನ್ನ ಹತ್ರನೂ ಏನು ಹೇಳಿಲ್ಲ. ಯಾಕಂತ ಅಂದ್ರೆ ನಾನು ಸರ್ಪ್ರೈಸ್ ಕೊಡಬೇಕಿತ್ತು ನಿನಗೆ. ಆದ್ರೂ ಬಂದ್ ಕೂಡಲೇ ನಿನ್ನ ಹತ್ರ ಮೀಟ್ ಆಗಿ ಮಾತಾಡಿ ಮುಂದಿನ ಲೈಫ್ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಬೇಕು ಅಂತ ಹೇಳೆಲ್ಲ ಖುಷಿಯಿಂದನೇ ಬರತ್ತಿದೆ. ಆದ್ರೆ ನೀವು ಇಬ್ರು ಈ ರೀತಿ ಮಾಡ್ತೀರಂತ ಅನ್ಕೊಂಡಿರ್ಲಿಲ್ಲ. ನಿಜ ಹೇಳ್ರಿ, ನೀವಿಬ್ರು ಲವ್ ಮಾಡತ್ತಿಲ್ಲ? ಸುಮಾ, ನೀ ತಪ್ಪು ತಿಳ್ಕೊಂಡಿ. ನೋ, ಐ ಆಮ್ ನಾಟ್ ರಾಂಗ್, ಐ ಆಮ್ ರೈಟ್. ನಾನೇನ್ ತಿಳ್ಕೊಂಡಿನಿ ಅದೇ ಸತ್ಯ. ನೀವಿಬ್ರು ಲವ್ ಮಾಡತ್ತಿದ್ದು ನಿಜಾನ ಸುಳ್ಳು ಹೇಳ್ರಿ? ಇಲ್ಲ ಸುಮಾ, ಇಲ್ಲ ನಿಜವಾಗ್ಲೂ ನಾವಿಬ್ರು ಆ ರೀತಿ ಏನೂ ಇಲ್ಲ, ಜಸ್ಟ್ ಫ್ರೆಂಡ್ ಅಷ್ಟೇ. ಹೌದಾ? ಹಂಗಂದ್ರೆ ನೀವಿಬ್ರು ಈಗ ಏರ್ಪೋರ್ಟ್ ಒಳಗಡೆ ಏನ್ ಮಾಡಕ್ ಬಂದಿದ್ರಿ? ಇಲ್ಲ ಸುಮಾ, ಅದು ನಾನು ಹೇಳಿದ್ನಲ್ಲ ಥೈಲ್ಯಾಂಡಿಂದ ಬಂದಿದ್ದೆ. ಆಮೇಲೆ ಮೈಕು ಅವ್ರು ಯಾರೋ ಫ್ರೆಂಡಿಗೆ ಮೀಟ್ ಆಗಕ್ಕೆ ಬಂದಿದ್ರು ಹೇಳಿದ್ರಲ್ಲ. ಬಟ್ ಅನ್ಎಕ್ಸ್ಪೆಕ್ಟೆಡ್ಲಿ ಇಷ್ಟರು ಇಲ್ಲೇ ಮೀಟ್ ಆದ್ವಿ. ಸುಮ್ಮನಿರು ಮಮತಾ, ಎಷ್ಟಂತ ಸುಳ್ಳು ಹೇಳ್ತಿದ್ದಿ ನೀನು? ಅನ್ಎಕ್ಸ್ಪೆಕ್ಟೆಡ್ಲಿ ಎಲ್ಲರೂ ಇಲ್ಲೇ ಮೀಟ್ ಆಗ್ಬಿಟ್ವಾ? ಏನಂತ ತಿಳ್ಕೊಂಡಿದ್ದೀವಿ? ಈಗ ನಾನು ನೀನು ಮೀಟ್ ಆಗಿದ್ರೆ ಕೋಇನ್ಸಿಡೆನ್ಸ್ ಅನ್ಬೋದಿತ್ತು, ನಾನು ಮೈಕು ಮೀಟ್ ಆಗಿದ್ರೆ ಕೋಇನ್ಸಿಡೆನ್ಸ್ ಅನ್ಬೋದಿತ್ತು. ಆದ್ರೆ 3 ಜನ ಏನು ಮಾತಾಡ್ಕೊಳ್ಳಾರ್ದಂಗ ಒಂದೇ ದಿವಸ ಬರಬೇಕು ಅಂದ್ರೆ ಸಾಧ್ಯನೇ ಇಲ್ಲ. ಇದ್ರೂ ಓಕೆ ಇರ್ಬೋದು ಅನ್ಕೋಬಹುದು. ಆದ್ರೆ ನೀವಿಬ್ರು ಮಾತ್ರ ಪಕ್ಕ ಪ್ಲಾನ್ ಮಾಡ್ಕೊಂಡ ಏನೋ ಮಾಡಕ ಬಂದಿರಿ. ಏನಂತ ಹೇಳ್ತಿರೋ ಅಥವಾ ಏನು? ಇಲ್ಲ ಸುಮಾ, ಆ ರೀತಿ ಏನೂ ಇಲ್ಲ. ನಿಜ, ನಾನು ಇವತ್ತು ಥೈಲ್ಯಾಂಡಿಂದ ಬಂದೆ, ಈಗ ಮನೆಗೆ ಹೊಂಟಿದ್ದೆ. ಅಷ್ಟೊತ್ತಿಗೆ ನೀನು ಸಿಕ್ಕಿ. ಆಮೇಲಿಂದೆಲ್ಲ ನಿನಗೆ ಗೊತ್ತೈತಲ್ಲ. ಮೈಕು ಅಷ್ಟೇ ಯಾವ್ದೋ ಫ್ರೆಂಡಿಗೆ ಮೀಟ್ ಆಗಕ್ಕೆ ಬಂದಿರೋದು. ಅಲ್ಲ ಮೈಕ್, ಹೇಳ್ರಿ. ಏನು ಬೇಡ, ನಿಮ್ಮಿಬ್ರು ಮಾತು ಕೇಳೋಷ್ಟು ಪೇಷನ್ಸ್ ನನಗಿಲ್ಲ. ಆದ್ರೂ ಮೈಕ್ ನಿನ್ನ ಸಲುವಾಗಿ ನಾನು ನನ್ನ ಗಂಡನ ಬಿಟ್ಟು ಬರಕ್ಕೆ ರೆಡಿ ಆದೆ. ಅಷ್ಟೇ ಯಾಕೆ, ನನ್ನ ಗಂಡನಿಂದ ದೂರ ಆದೆ. ಅವ್ರ ಕಡೆಯಿಂದ ಎಲ್ಲ ಪ್ರಾಪರ್ಟಿನೂ ಇಸ್ಕೊಂಡೆ. ಇಷ್ಟು ಪ್ರಾಪರ್ಟಿ ಅಂತ ಹೇಳಲ್ಲ, 50% ನನಗೆ ಕೊಟ್ಟರು. ಏನು 50% ಪ್ರಾಪರ್ಟಿ ಕೊಟ್ರಾ? ಹಾ, ಇನ್ನೊಂದು, ನಾನು ಪ್ರತಿಯೊಂದು ಮ್ಯಾಟರ್ ನಿಮ್ಗೆ ಹೇಳಬೇಕು ಅಂದ್ರೆ ನೀವಿಬ್ರು ಸಿಗ್ಲಿಲ್ಲ. ನಂದು ಡಿವೋರ್ಸ್ ಆಯ್ತು, ನನಗೆ 50% ಕಾಂಪನ್ಸೇಷನ್ ಸಿಕ್ತು. ಕಾಂಪನ್ಸೇಷನ್ ತಗೊಂಡು ನಾನು ಅದಕ್ಕೆ ಎಲ್ಲ ಏನೇನು ಬೇಕು ಎಲ್ಲ ಇಂತಜಾಮ್ ಮಾಡ್ಕೊಂಡು ಆಸ್ಟ್ರೇಲಿಯಾಕ್ಕೆ ಬರತ್ತಿದೆ. ಮತ್ತೆ ನನಗೆ ಆಸ್ಟ್ರೇಲಿಯಾಕ್ಕೆ ಹೋಗಕ್ಕೆ ಎಲ್ಲಿಂದ ದುಡ್ಡು ಬೇಕು, ಹೌದಲ್ಲ? ನಿಜ ಹೇಳಕತ್ತಿದ್ದಿ ಸುಮಾ? ಹೌದು, ನಾನೇ ಸುಳ್ಳು ಹೇಳಿ ನಿಮ್ಮ ತರ ಸುಳ್ಳು ಹೇಳಕ್ಕೆಲ್ಲ ನನಗೆ ಬರೋದಿಲ್ಲ. ಸರಿ, ಆಗಿದ್ದಾಯ್ತು. ಈಗ ಪರವಾಗಿಲ್ಲ. ನಿಜ ಹೇಳಬೇಕು ಅಂದ್ರೆ ಆ್ಯಕ್ಚುಲಿ ನಾನು ಮತ್ತೆ ಇವು ಮಮತಾ ಇಬ್ರು ಸೇರನೆ ಒಟ್ಟಿಗೆ ಆಸ್ಟ್ರೇಲಿಯಾಕ್ಕೆ ಹೊಂಟಿದ್ದು. ಈಗಾರು ಸತ್ಯ ಬಾಯ್ಬಿಟ್ರಲ್ಲ? ಇಲ್ಲ, ಅದು ನಾನು ಆ್ಯಕ್ಚುಲಿ ಲಾಸ್ಟ್ ವೀಕು ಬಂದೆ. ನನ್ನ ಪೇರೆಂಟ್ಸ್ ಎಲ್ಲ ಇರೋದು ಇಲ್ಲೇ, ಅವ್ರು ಮೀಟ್ ಮಾಡಬೇಕು ಅಂತಲೇ ಬಂದೆ. ಆಮೇಲೆ ಮಮತಾ ಅವ್ರ ಫ್ರೆಂಡಿಗೂ ಕರ್ಕೊಂಡು ಹೋಗಬೇಕು ಅಂತ ಭಾಳ ಒದಾಡಕತ್ತಿದ್ಲು. ಬಟ್ ಅವ್ಳದು ಸ್ವಲ್ಪ ಪಾಸ್ಪೋರ್ಟ್ ವೀಸಾ ಎಲ್ಲ ಡಿಲೇ ಆಗಕತ್ತಿತ್ತು. ಹಾಗಾಗಿ ಹಿಂಗೆ ಅದರ ಪ್ರಾಬ್ಲಮ್ ಆಗ್ತಿತ್ತು ನನಗೆ, ನಾನು ಬರ್ತೇನೆ ಅಂತ ಅಂದ್ಲು. ನಾನು ಹೊಂಟಿದ್ನಲ್ಲ, ಹಾಗಾಗಿ ಇಬ್ರು ಸೇರಿ ಒಟ್ಟಿಗೆ ಹೋಗೋಣ ಅಂತಂದೇಳಿ ಪ್ಲಾನ್ ಮಾಡಿದ್ವಿ. ಓಕೆ, ನೀವಿಬ್ರು ಹೊಂಟಿರೋದು ನಿಜ. ನಿಮ್ಮಿಬ್ರು ಮತ್ತೆ ಏನು ಇಲ್ಲ ಅಂತಂದ್ರೆ ನನ್ನ ಹತ್ರ ಸಿಕ್ಕ ತಕ್ಷಣ ಹಿಂಗಿಂಗಾಗಿತ್ತು, ಹಿಂಗಿಂಗ್ ಹೊಂಟೇನೆ ಅಂತ ಹೇಳ್ಕೋಬೋದಿತ್ತಲ್ಲ. ಅದ್ರೊಳಗೇನು ನಾನೇನು ಬೈತಾ ಇರ್ಲಿಲ್ಲ, ಬ್ರಾಡ್ ಮೈಂಡ್ ಒಳಗಿದ್ದೆ. ನೀವಿಬ್ರು ಹಿಂಗೆ ಪ್ಲಾನ್ ಮಾಡ್ಕೊಂಡು ಆಸ್ಟ್ರೇಲಿಯಾಕ್ಕೆ ಹೊಂಟಿದ್ವಿ, ಫೋನ್ ಪ್ರಾಬ್ಲಮ್ ಇತ್ತು, ಇದೆಲ್ಲ ಹೇಳಿ ನೀವು ನನ್ನ ಹತ್ರ ರಿಯಾಲಿಟಿ ಹೇಳ್ಬಿಟ್ಟಿದ್ರೆ ನಾನೇನು ತಪ್ಪು ತಿಳ್ಕೊಂತಿದ್ದಿಲ್ಲ. ಆದ್ರೆ ಈಗ ನೀವು ಮಾಡಿದ್ದೆಲ್ಲ ಅದ್ರ ನಿಮ್ಮಿಬ್ರು ಮತ್ತೆ ಏನೋ ಐತಿ, ಅದನ್ನ ಮುಚ್ಚಿಡೋದ್ರ ಸಲ ಒಂದ್ರ ಮೇಲೆ ಒಂದು ಸುಳ್ಳು ಹೇಳ್ಕೊಂತಾನೆ ಹೋದ್ರಿ. ಈಗ ಏನು ಹೇಳ್ತಿದ್ದಿಲ್ಲ, ನಾನು ಸತ್ಯ ಬಾಯ್ ಬಿಡು ಅಂತ ಹೇಳಿದಕ್ಕೆ ಬಿಟ್ರಿ, ಹೌದಲ್ಲ? ಇಲ್ಲ ಸುಮಾ, ಅದು ಅನ್ಎಕ್ಸ್ಪೆಕ್ಟೆಡ್ಲಿ ನಮ್ಗೆ ಅದು ಗೊತ್ತಾಗಿಲ್ಲ. ಫೋನು ಅವಳು ಯಾಕೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಾಗ ಗೊತ್ತಿಲ್ಲ. ನಂದು ಮಾತ್ರ ನಿಜವಾಗ್ಲೂ ಫೋನ್ ಹಾಳಾಗೈತಿ. ಬೇಕಾದ್ರೆ ನೋಡು, ನಾನು ಹೊಸ ಫೋನ್ ತಗೊಂಡೇನಿ. ಓಕೆ, ಪರವಾಗಿಲ್ಲ. ಫೋನ್ ಹಾಳಾದ್ರೆ ಮತ್ತೆ ನೀವಿಬ್ರು ಹೆಂಗೆ ಕಾಂಟ್ಯಾಕ್ಟ್ ಮಾಡಿದ್ರಿ?
ಇಲ್ಲ ಸುಮಾ, ಅದು ಅವಳು ನಂದು ಆಫೀಸಿಂದ ಲ್ಯಾಂಡ್ಲೈನಿಗೆ ಫೋನ್. ಏನು ಲ್ಯಾಂಡ್ಲೈನಾ? ಇಲ್ಲ, ನನಗೆ ಮಮತಾ ಇಮೇಲ್ ಮಾಡಿದ್ಲು. ಹೌದಾ, ಇಮೇಲ್ ಮಾಡಿಲ್ಲ. ಸರಿ, ಓಕೆ, ನೀವಿಬ್ರು ಹೇಳಿದ ಮಾತು ಒಪ್ಕೊಂತೇನೆ. ಮಮತಾ, ನೀನು ಇಮೇಲ್ ಮಾಡಿರೋದು ತೋರಿಸು. ಪ್ಲಸ್ ನೀನು ಥೈಲ್ಯಾಂಡಿಗೆ ಹೋಗಿದ್ದೀನಿ ನಿನ್ನ ಫ್ರೆಂಡ್ಸ್ ಅಂತ ಅಂದ್ರೆ, ಈಗ ನಿನ್ನ ಜೊತೆಗೆ ಯಾರು ನಿನ್ನ ಫ್ರೆಂಡ್ಸ್ ಇಲ್ಲ, ಪರವಾಗಿಲ್ಲ. ಆದ್ರೆ ನಿಂದು ಫೋಟೋಸ್ ಇರಬೇಕಲ್ಲ. ಹಾಂ, ಏನೋ ಮೊಬೈಲ್ ಪ್ರಾಬ್ಲಮ್ ಆಗೈತಿ ಅಂತ ಹೇಳಿ ನೀನು ಫೋಟೋ ಹೊಡ್ಕೊಂಡಿಲ್ದಂಗೆ ಇರೋದಿಲ್ಲ. ನಿನ್ನ ಫ್ರೆಂಡ್ಸ್ ಯಾರ ಫೋಟೋ ಹೊಡ್ಕೊಂಡು ನಿನಗೆ ಶೇರ್ ಮಾಡಿರ್ತಾರೆ, ಹೌದಲ್ಲ? ಇಲ್ಲ ಸುಮಾ, ಅದು ನನ್ನ ಹತ್ರ ಯಾವ ಫೋಟೋಸು ಇಲ್ಲ. ನನ್ನ ಮೊಬೈಲ್ ಯೂಸ್ ಮಾಡೇ ಇಲ್ಲ ಅಲ್ಲಿ. ಹೌದಾ, ಮೊಬೈಲ್ ಯೂಸ್ ಮಾಡಿಲ್ಲ, ಮತ್ತೆ ಇಮೇಲ್ ಹೆಂಗೆ ಮಾಡ್ದಿ? ಅದು ಲ್ಯಾಪ್ಟಾಪ್ ತಗೊಂಡು ಹೋಗಿದೆ. ನೋಡು, ಈಗೂ ಎಷ್ಟು ಸುಳ್ಳು ಮೇಲೆ ಸುಳ್ಳು ಹೇಳ್ತೀರಿ ನೀವು. ನಿಮ್ಮಂಥ ಫ್ರೆಂಡ್ಶಿಪ್ ನನಗೆ ಬೇಡ. ಸುಮಾ, ಅದು ಹಂಗಲ್ಲ. ಹಂಗೂ ಇಲ್ಲ ಹಿಂಗೂ ಇಲ್ಲ. ಓಕೆ, ನೀವು ಹೆಂಗಿದ್ರು ಆಸ್ಟ್ರೇಲಿಯಾಕ್ಕೆ ಹೊಂಟಿದ್ರಿ, ನಾನು ಹೊಂಟಿದ್ದೆ. ನಿಮ್ಮ ದಾರಿ ನಿಮಗೆ, ನನ್ನ ದಾರಿ ನನಗೆ. ಅಂದ್ರೆ ನೀನು ನಮ್ಮ ಜೊತೆಗೆ ಬರಲ್ಲ? ನೀವು ಇವತ್ತು ಬಂದಿದ್ದಿಲ್ಲ ಅಂದಿದ್ರು ನಾನು ಒಬ್ಳೆ ಹೋಗ್ಬೇಕಿತ್ತಲ್ಲ. ಸೊ ಬೆಟರ್, ನಿಮ್ಮಿಂದ ದೂರ ಇರ್ತೇನೆ ನಾನು. ನಿಮ್ದು ಅವಶ್ಯಕತೆ ಇಲ್ಲ. ಸುಮಾ, ಅಯ್ಯೋ ಮೈಕ್, ಏನಿದು? ಮಮತಾ ಹೆಂಗಾರ ಮಾಡಿ ಆಕಿನ ಪುಸ್ಲಾಯಿಸ್ಬೇಕು, ಇಲ್ಲಾಂದ್ರೆ ಆಕಿ ಬಂದಿರೋ ಪ್ರಾಪರ್ಟೀಸ್ಟು ನಮ್ಮ ಕೈ ತಪ್ಪಿ ಹೋಗ್ಬಿಡ್ತೈತಿ. ಅಯ್ಯೋ, ಏನು ಇವ್ರು ತಡಿತಾನೆ ಇಲ್ಲ. ನಾನು ಬೇರೆ, ನನ್ನ ಹತ್ರ ಜಾಸ್ತಿ ದುಡ್ಡು ಇಲ್ಲ. ಅಲ್ಲಿ ಹೋದ್ರೆ ಹೆಂಗಿರ್ಬೇಕೀಗ? ಅಯ್ಯೋ, ಏನು ಮಾಡೋದು? 50% ಪ್ರಾಪರ್ಟಿ ಎಲ್ಲ ಬಂದ್ಬಿಡುತ್ತೆ ಅಂತೆಲ್ಲ ಸುಳ್ಳು ಬೇರೆ ಹೇಳ್ಬಿಟ್ಟೇನಿ. ಅಯ್ಯೋ ಮೈಕ್, ನೀನು ಹೋಗಿ ಕರಿ. ನೀನು ಹೆಂಗಾರ ಆಕಿನ ಸ್ವಲ್ಪ ಪುಸ್ಲಾಯಿಸು, ಅಂದ್ರೆ ಆಕಿ ಒಪ್ಕೊಂತಾಳ. ನೀನು ಕರೆದು ಎಲ್ಲ ಹೆಂಗಿಂಗ ಅಂತಂದೇಳಿ ಹೇಳು. ಆವಾಗ ಏನಾರ ಒಂದು ಸ್ವಲ್ಪ ಒಪ್ಕೊಬೋದು. ಮೊದಲಾಕಿನ ಆಸ್ಟ್ರೇಲಿಯಾಗೆ ಕರ್ಕೊಂಡು ಹೋಗ್ಬಿಡೋಣ. ಆಮೇಲೆ ಅಲ್ಲೇನಾರು ಸ್ವಲ್ಪ ಆಕಿಗೆ ತಿಳಿಸಿ ಏನಾರ ಹೇಳಿ ಹೆಂಗಾರ ಮಾಡಿ ಎಲ್ಲ ತೊಗೊಂಡು ನಮ್ಮ ಪ್ಲಾನ್ ಪ್ರಕಾರ ಮುಂದೆ ವರಿಬೋದು. ಹೌದು ಮಮತಾ, ಹಂಗೆ ಮಾಡ್ತೇನೆ. ಅಯ್ಯೋ, ಕರಿತಾನೆ ಇಲ್ಲಲ್ಲಪ್ಪ. ಸುಮಾ, ಇಲ್ಲಿ ನೋಡು ಮೈಕ್, ನನ್ನ ಕರಿಬೇಡ, ನನಗೆ ಮಾತಾಡ್ಸಕ್ಕೆಲ್ಲ ಬರಬೇಡ ನೀನು. ನನ್ನ ದಾರಿ ನನಗೆ, ನಿಮ್ಮ ದಾರಿ ನಿಮಗೆ. ಸುಮಾ, ಅದು ಹಂಗಾಗಿಲ್ಲ. ಹಂಗೂ ಇಲ್ಲ ಹಿಂಗೂ ಇಲ್ಲ. ನಿಮ್ಮ ಫ್ರೆಂಡ್ಶಿಪ್ ಬೇಡ ನನಗೆ. ನಿಮ್ಮಿಂದ ದೂರ ಇರಬೇಕಂತ ನಾನು ಡಿಸೈಡ್ ಮಾಡ್ಬಿಟ್ಟೇನೆ. ಅಲ್ಲಿ ನಿಂತಿದ್ದು ಹರೀಶಂದು ಎಕ್ಸ್ ವೈಫ್ ಅಲ್ಲ? ಏನು ಪ್ರಾಬ್ಲಮ್ ಮಾಡ್ಕೊಂಡಾಳಕಿ? ಎಂತ ಚಲೋ ಗಂಡ ಅತ್ತಿ ಮಾಮ ಬಿಟ್ಟು ಯಾರ್ದೋ ಹಿಂದೆ ಹೋಗೋದ್ರ ಸಲ ತನ್ನ ಲೈಫ ತಾನು ಹಾಳು ಮಾಡ್ಕೊಂಡ್ಬಿಟ್ಲು. ಇರು, ಒಂದು ಸ್ವಲ್ಪ ಹೋಗಿ ಬುದ್ಧಿವಾದ ಹೇಳಿ ಬರ್ತೇನೆ. ಸುಮಾ, ಅಯ್ಯೋ ಇವನು ಯಾಕಪ್ಪ ಈಗ ಬಂದ? ಯಾರು ಸುಮಾ ಅದು? ಸರ್, ನೀವ್ಯಾರು? ಅಯ್ಯೋ ಸುಮಾ ಅವರೇ, ಇರಿ. ಸುಮಾ, ಇವ್ರು ನಿನಗೆ ಯಾರಂತ ಗೊತ್ತೈತಿ? ಸರ್, ನಿಮಗೆ ಇವರು ಸುಮಾ ಹೆಂಗ ಗೊತ್ತು? ಇಲ್ಲಪ್ಪ, ನನಗೆ ಗೊತ್ತಿಲ್ಲ. ಇಲ್ಲ, ಸುಮಾ ಇವ್ರು ನನ್ನ ಕ್ಲೈಂಟು. ಏನು ಕ್ಲೈಂಟಾ? ಹಾಂ ಹೌದು, ಇವ್ರ ಹಸ್ಬೆಂಡು ಹರೀಶು, ಸಾರಿ ಎಕ್ಸ್ ಹಸ್ಬೆಂಡ್ ಹರೀಶು, ಅವರು ನನ್ನ ಕ್ಲೈಂಟು. ಅವರು ಇವರು ಇಬ್ರು ಸೇರಿನ ಡಿವೋರ್ಸ್ಗೋಸ್ಕರ ನನ್ನ ಹತ್ರ ಬಂದಿದ್ರು. ಆದ್ರೂ ಸರ್, ನಿಮ್ಮಿಂದ ಭಾಳ ಉಪಕಾರ ಆಯ್ತು. ಉಪಕಾರನಾ? ಮೈಕ್, ಏನು ಸುಮಾ? ಈಗ ಅದ್ರ ಬಗ್ಗೆ ಏನು ಮಾತಾಡಕ್ಕೆ ಹೋಗ್ಬೇಡ, ನನಗೆ ಇಷ್ಟ ಇಲ್ಲ. ಸೊ ಬೆಟರ್ ಅವ್ರನ್ನ ಕಳಿಸ್ಬಿಡು. ನನಗೆಲ್ಲ ಗೊತ್ತಾಗ್ತೈತಿ, ನನಗೆ ಅರ್ಥ ಆಗ್ತೈತಿ ಸುಮಾ, ನಿನಗೆ ಬೇಜಾರಾಕೈತಿ ಅಂತ. ಆದರೂ ನಾವೊಂದು ಥ್ಯಾಂಕ್ಸ್ ಹೇಳ್ಬೇಕು ಅವರಿಗೆ. ಥ್ಯಾಂಕ್ಸಾ? ನೀ ಸ್ವಲ್ಪ ಸುಮ್ಮನಿರು. ಸರ್, ನಿಮ್ಮಿಂದ ಭಾಳ ಉಪಕಾರ ಆಯಿತು. ಯಾಕಂತ ಅಂದ್ರೆ ನೀವು ನಮ್ಮ ಸುಮಾಗೂ ಮತ್ತು ಅವ್ರ ಹಸ್ಬೆಂಡ್ಗೂ ಡಿವೋರ್ಸ್ ಕೊಡಿಸಿದ್ರಿ. ಏನಪ್ಪ ಡಿವೋರ್ಸ್ ಕೊಡ್ಸಿರೋ ಥ್ಯಾಂಕ್ಸ್ ಹೇಳ್ತೀಯಲ್ಲ ನೀನು? ಏನಿಲ್ಲ ಸರ್, ನಾನು ಸುಮಾನ ಮದುವೆ ಆಗಬೇಕು ಅಂತಂದು ಹೇಳಿ ಪ್ಲ್ಯಾನ್ ಮಾಡಿದ್ದೆ. ಏನೇನೋ ಹೇಳಕತ್ತಾನೆ, ಸಡನ್ ಆಗಿ ಚೇಂಜ್ ಆಗ್ಬಿಟ್ಟ. ಕೂಲ್ ಮಮತಾ, ಕೂಲ್. ಸರ್, ಅದು ನೀವು ಬರೀ ಡಿವೋರ್ಸ್ ಕೊಡ್ಸೋದಷ್ಟೇ ಅಲ್ಲ, ನಮ್ಮ ಸುಮಾಗೆ ಭಾಳ ಹೆಲ್ಪ್ ಮಾಡಿದ್ರಿ. ಅಲ್ಲಪ್ಪ, ನೀ ಏನು ಮಾತಾಡತ್ತಿ ನನಗೆ ಒಂದು ಗೊತ್ತಾಗತ್ತಿಲ್ಲ. ಅದೇ ಸರ್, ಆ್ಯಕ್ಚುಲಿ ಅವರು ನಿಮ್ಮ ಕ್ಲೈಂಟ್ ಅಲ್ಲ. ಅವರು ಬರೀ ನನ್ನ ಕ್ಲೈಂಟ್ ಅಲ್ಲ, ನನ್ನ ಫ್ರೆಂಡ್ ಕೂಡ. ನನ್ನ ಫ್ರೆಂಡ್ ಮಗ ಅವನು. ಓ, ಇನ್ನೂ ಚೆನ್ನಾಗಾಯ್ತಲ್ಲ ಸರ್. ಫ್ರೆಂಡ್ ಮಗ ಆದರೂ ನೀವು ಸುಮಾಗ ಕಾಂಪೆನ್ಸೇಷನ್ ಕೊಡ್ಸಿರಲ್ಲ, ನಿಜವಾಗ್ಲೂ ನೀವು ಗ್ರೇಟ್ ಸರ್. ಅಯ್ಯೋ, ಏನು ಕಾಂಪೆನ್ಸೇಷನಾ? ಅದು ನಾನು ಹರೀಶ್ ಅವ್ರ ಕಡೆಯಿಂದ ಇವ್ರಿಗ? ಹೌದು ಸರ್, ಅದು 50% ಏನೋ ಕಾಂಪೆನ್ಸೇಷನ್ ಕೊಡ್ಸಿದ್ರಂತ ಅವ್ರ ಪ್ರಾಪರ್ಟಿ ಒಳಗೆ. ಅಯ್ಯೋ ಹುಚ್ಚಪ್ಪ, ಇಷ್ಟೆಲ್ಲ ಆಯ್ತು. ಈಕಿಗೆ ಕಾಂಪೆನ್ಸೇಷನ್ ಅಲ್ಲ, ₹1 ಕೊಡಂಗಿಲ್ಲ ಅಂತಂದ್ರು. ಆಮೇಲೆ ಮತ್ತೆ ಪಾಪ ಅಂತಂದೇಳಿ ಲಾಯರ್ ಫೀಸ್ ಅದು ಪಾಪ ಹರೀಶ್ವರ ನೋಡ್ಕೊಂಡ್ರು. ಅದನ್ನು ಕೊಡಕ್ಕೆ ಈಕಿ ಗತಿ ಇಲ್ಲ ಅಂತ ಒಳ್ಳೆ ಹುಡುಗನ ಬಿಟ್ಟು ಈಕಿ ಏನ್ ಮುಂದಿನ ಜೀವನ ಸಾಗಿಸ್ತಾಳೇನೋ ಗೊತ್ತಿಲ್ಲ. ಏನ್ ಸರ್, ಏನು ಸಿಕ್ಕಿಲ್ಲ? ಇರ್ಲಪ್ಪ, ಆಯ್ತು ಬಿಡು, ಹೋಗ್ಲಿ. ನಾನು ಸ್ವಲ್ಪ ತಿಳಿಸಿ ಬುದ್ಧಿ ಹೇಳೋಣ ಅಂತ ಅನ್ಕೊಂಡೆ. ಪರವಾಗಿಲ್ಲ, ಮುಂದೆ ನೀನಾರು ಹುಷಾರಿಂದ ಇರು. ಅವಳ ಮದುವೆ ಆಗಿ ಚಂದಾಗಿ ಜೀವನ ಮಾಡ್ಕೊಂಡಿರಿ. ಆಯ್ತು, ನನಗೆ ಸ್ವಲ್ಪ ಕೆಲಸ ಐತಿ. ನಾನು ಕೇಸಿನ ಮೇಲೆ ಬೇರೆ ಕಡೆ ಹೊಂಟಿದ್ದೆ, ಬೇರೆ ಸ್ಟೇಟಿಗೆ ಹೊಂಟಿದ್ದೆ. ಸರಿ, ಓಕೆ, ಬಾಯ್. ನೋಡಮ್ಮ, ಇನ್ಮೇಲಾದ್ರೂ ಇವನ್ ಜೊತೆ ಯಾರು ಚೆನ್ನಾಗಿರು. ಆಲ್ರೆಡಿ ಒಬ್ಬನ ಲೈಫ್ ಹಾಳು ಮಾಡಿದೆ, ಪರವಾಗಿಲ್ಲ, ಅವ್ನ ಜೀವನ ಉಳಿಸ್ದಂಗ ಆಯ್ತು. ಅಂತ ಒಳ್ಳೆ ಮಕ್ಕಳನ್ನು ಬಿಟ್ಟು ಬರಕ್ ನಿನಗೆ ಹೆಂಗಾರು ಮನಸ್ಸಾಯ್ತಾ ಏನ? ಎಲ್ಲರೂ ನನಗೇನು ಬೇಡ, ನನ್ನ ಮಕ್ಕಳು ನನಗೆ ಸಿಕ್ಕರೆ ಸಾಕು, ನನ್ನ ಮಕ್ಕಳು ನನಗೆ ಕೊಡ್ರಿ ಅಂತಾರೆ. ಇಷ್ಟು ಜನರು ನೋಡಿದೆ ನಾನು. ಆದ್ರ ಇಷ್ಟು ಜನ ಹೆಣ್ಮಕ್ಳು ಕೂಡ ಗಂಡನ್ ಬಿಡಕ್ ತಯಾರಿದ್ರು, ಆದ್ರ ಮಕ್ಕಳನ್ನ ಬಿಡಕ್ ರೆಡಿ ಇಲ್ಲ. ಅರ್ಧ ಕೇಸ್ಗಳು ಪೋಸ್ಟ್ಪೋನ್ ಆಗತ್ತಿದ್ದ ಮಕ್ಕಳ ಸಲುವಾಗಿ. ಅಪ್ಪ ತನಗ್ ಬೇಕು ಅಂತಂದ ಹೇಳಿ, ತಾಯಿ ತನಗ್ ಮಕ್ಕಳು ತನಗ್ ಬೇಕು ಅಂತಂದ ಹೇಳಿ ಹಿಂಗ ಜಗಳ ಆಗ್ತಿತ್ತು. ಹೆಚ್ಚಾಗಿ ದುಡ್ಡು ಕೇಳಿದ್ಕಿಂತ ಮಕ್ಕಳು ನಮ್ಮ ಜೊತೆಗೆ ಬೇಕು ಅಂತ ಅಂದವರೇ ಜಾಸ್ತಿ. ಆದ್ರೆ ನೀನು ಎಂತ ಹೆಣ್ಣಮ್ಮ, ಗಂಡನು ಬಿಡಾಕ್ ರೆಡಿ ಇದ್ದಿದಿ, ಮಕ್ಕಳನ್ನು ಬಿಡಾಕ್ ರೆಡಿ ಇದ್ದಿದಿ. ಎಲ್ಲಾರನು ಬಿಟ್ಟು ಇವ್ನು ಯಾವನೋ ಚುಮ್ಮಣ್ಣಿ ಡಬ್ಬ ಅಂತ ಮುಖನ್ನ ಮದುವೆ ಮಾಡ್ಕೊಳಕ್ ರೆಡಿ ಆಗ್ಯಾವ. ಓಕೆ, ನಾ ಏನು ಮಾತಾಡಲ್ಲ, ನೋ ಕಾಮೆಂಟ್ಸ್. ಎಲ್ಲ ಅದಕ್ಕೆ ಅಂತಾರ ಪ್ರೀತಿ ಕೂಡು ಅಂತ. ಸರಿ, ಓಕೆ, ಇವನ್ ಜೊತೆ ಚಂದ ಜೀವನ ಮಾಡ್ಕೊಂಡು ಹೋಗು, ಬಾಯ್. ಆಮೇಲೆ ನನ್ನ ಫೀಸ್ ಎಲ್ಲ ಬಂದು ಮುಟ್ಟೈತಿ, ನೀ ಏನ್ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಷ್ಟಕ್ಕೂ ಅವಾಗೂ ಕೆಡ್ಸ್ಕೊಂಡಿಲ್ಲ, ಇದೆಲ್ಲ ನಾನು ನಿನಗೇನು ಹೇಳ್ಬೇಕು. ಬಾಯ್ ಅಮ್ಮ, ಹುಷಾರಿಂದ ಇರು, ಚೆನ್ನಾಗಿ ಜೀವನ ಮಾಡು. ಇನ್ಮೇಲೆ ಆ ರೀತಿ ಮಾಡ್ದಂಗೆ ಇನ್ಮೇಲೆ ಯಾರ ಜೀವನದಾಗೂ ಆಟಾಡಕ್ ಹೋಗ್ಬೇಡ. ಏನು ಯಾರೋ ಈಗ ನಿಯತ್ತಿನ ಬಗ್ಗೆ ಪಾಠ ಮಾಡಕತ್ತಿದ್ರು. ಮೈಕ್, ಅದು ಹಂಗಲ್ಲ. ಸುಮ್ನಿರು, ನೀನ್ ಹೊಲಸ್ ಬಾಯಿಂದ ಹಂಗೆಲ್ಲ ಕರಿಬೇಡ. ಅಷ್ಟಕ್ಕೂ ನನ್ನ ಹೆಸರು ಮೈಕಲ್ಲ, ಮಲ್ಲಿಕಾರ್ಜುನ್. ಕನ್ನಡ ಮಾತಾಡಕ್ಕೆ ನನಗೆ ಅಸಹ್ಯ ಇಲ್ಲ. ಜೀವನ ಕಟ್ಕೊಳಕ್ ನಾನು ಫಾರಿನಿಗೆ ಹೋದೆ, ಅಲ್ಲೇ ನನ್ನ ನೇಮ್ ಎಲ್ಲ ಚೇಂಜ್ ಮಾಡ್ಕೊಂಡೆ. ಅಷ್ಟಕ್ಕೂ ನಾನು ಇಲ್ಲಿ ನಾನು ಎಲ್ಲರ ಹತ್ರ ನನ್ನ ಫ್ರೆಂಡ್ಸ್ ನನಗೆ ಕರೆಯೋದು ಮಲ್ಲಿಕಾರ್ಜುನ್ ಅಂತ ಹೇಳಿನ. ಅಷ್ಟೇ ಯಾಕ, ನನ್ನ ಹೆಸರು ನನ್ನ ಮಮತಾ ಕೂಡ ಹೇಳಿದೆ. ನನ್ನ ಪ್ರತಿಯೊಂದು ಲೈಫ್ ಸ್ಟೋರಿನ ನನ್ನ ಮಮತಾ ಮುಂದೆ ಡಿಸ್ಕಸ್ ಮಾಡಿದೆ. ನಿನ್ನ ಹತ್ರ ಯಾಕೆ ಡಿಸ್ಕಸ್ ಮಾಡಿಲ್ಲ ಅಂದ್ರೆ ನಿನಗೆ ದುಡ್ಡಿನ ಹಪಾಹಪಿ ಬಾಳ. ಆಮೇಲೆ ಇಲ್ಲಿ ನೋಡು, ನಿನ್ನ ಹತ್ರ ದುಡ್ಡು ಹೊಡ್ಕೊಂಡು ಹೋಗ್ಬೇಕಂತ ಹೇಳಿ ನಾ ಅನ್ಕೊಂಡಿದ್ ನಿಜ.
ಅದು ಯಾಕ ನೀನು ನಿನ್ ಗಂಡ ಜೊತೆಗೆ ನಿಯತ್ತಾಗಿಲ್ಲ, ನಿನ್ ಗಂಡ ಜೊತೆಗೆ ನೀ ನಿಯತ್ತಾಗಿದ್ದಿದ್ರೆ ನಾನು ಅಂದ್ರೆ ಮೂರನೇ ವ್ಯಕ್ತಿ ನಿನ್ ಸಂಸಾರದೊಳಗಡೆ ಬರಕ್ ಆಸ್ಪದನ ಇರ್ತಿರ್ಲಿಲ್ಲ. ಅದಕ್ಕೆಲ್ಲ ಆಸ್ಪದ ಕೊಟ್ಟವಳು ನೀನು. ಎಂತ ಕಷ್ಟ ಇರ್ಲಿ ಸುಖ ಇರ್ಲಿ ಗಂಡ ಹೆಂಡತಿ ಗಂಡಗಾಗ್ಬೇಕು. ಅಲ್ಲ ನೀ ಅದ್ ಹೆಂಗ್ ತಿಳ್ಕೊಂಬಿಟ್ಟಿ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಹೇಳಿ? ಕಟ್ಕೊಂಡು ಗಂಡ ಮಕ್ಕಳನ್ನ ನೀನು ದೂರ ಮಾಡಿದಿ, ಎಂತ ಚಿಕ್ಕ ಮಕ್ಕಳನ್ನ ನಿನ್ನ ಹತ್ರ ಬೇಡ ಅಂತ ಅಂದಿ. ಇನ್ನ ನನ್ನ ಜೊತೆಗೆ ನೀನ್ ನಿಯತ್ತಾಗಿರ್ತೀಯ, ನಾಳೆ ನಮ್ಮ ಅಪ್ಪ ಅಮ್ಮನ ನೋಡ್ಕೊಂತೀಯಾ? ಅಂದ್ರೆ ಇಷ್ಟು ದಿವಸ ನೀನು ನನ್ನ ಲವ್ ಮಾಡಿದ್ದು? ನಿನ್ನನ್ ಲವ್ ಮಾಡಿದ್ದ? ಯಾರು ಹೇಳಿದ್ರು? ಯಾರು ನಿನ್ನನ್ ಪ್ರೀತಿ ಮಾಡ್ತಾರ? ನಿನ್ನ ಅವಾಗಿಂದಾನು ಇಲ್ಲಿವರೆಗೂ ಪ್ರೀತಿ ಮಾಡಿದ್ದು ನಿನ್ ಗಂಡ. ನೀನ್ ಎಷ್ಟ ತಪ್ಪು ಮಾಡಿದ್ರು ಕ್ಷಮಿಸ್ತೇನೆ ಅಂತ ಹೇಳಿ ನಿನ್ ಜೊತೆಗೆ ಹೆಗಲಾಗಿ ನಿಂತಿದ್ದು ನಿನ್ ಗಂಡ. ಅಂತ ಗಂಡನ್ನ ಬಿಟ್ಟು ನನ್ನ ಜೊತೆ ಬರಕ್ ರೆಡಿ ಇದ್ದೆ ಅಂತ ಅಂದ್ರ ನಿನ್ನ ನಾನು ಹೆಂಗ್ ನಂಬ್ಲಿ? ಅಂತ ಒಳ್ಳೆ ಗಂಡನ್ ಬಿಟ್ಟು ಸ್ವಲ್ಪ ದುಡ್ಡು ಐತಿ ಅಂತ ಹೇಳಿ ನನ್ನ ಜೊತೆಗೆ ಬರಕ್ ರೆಡಿ ಆಗಿದ್ದಿ. ನನ್ನ ಹತ್ರ ನಿನ್ ಗಂಡನ ಹತ್ರ ಇದ್ದಂತ ದುಡ್ಡು ಇಲ್ಲ ಇದ್ದಷ್ಟು. ಆದ್ರೂ ಅದೇನ್ ಕಾಣೇನೋ ನನಗೆ ಗೊತ್ತಿಲ್ಲ, ಎದಕ್ ನೀನ್ ನನ್ನ ಹತ್ರ ಬರಕ್ ರೆಡಿ ಆಗಿದ್ದು. ಏನು ಆಸ್ಟ್ರೇಲಿಯಾ ಒಳಗಡೆ ಇರ್ತೇನೆ ಸೆಟ್ಲ್ ಆಗ್ತೇನೆ ಅಂತ ಹೇಳಿ ಆ ಮಾಯಕ್ಕೆ ಬಿದ್ದು ಅಲ್ಲಿ ಬರಕ್ ರೆಡಿ ಆಗಿದ್ದೇನೋ ಗೊತ್ತಿಲ್ಲ. ನಾಳೆ ನಾನು ಇಲ್ಲಿ ಇಂಡಿಯಾಗೆ ಬರೋ ಪ್ಲಾನಿಂಗ್ ಐತಿ. ನಾನು ಇಲ್ಲಿ ಬರ್ತೇನೆ ಅಂತ ಕೂಡಲೇ ನನ್ನನ್ನು ಬಿಟ್ಟು ಇನ್ನೊಬ್ಬನ ನೋಡ್ಕೊಳ್ಳಲ್ಲ ಅಂತ ಹೇಳಿ ಏನ್ ಗ್ಯಾರಂಟಿ? ನೀನು ಒಂಥರ ಗೂಸುಂಬಿ ಇದ್ದಂಗ ಅದೀರಿ. ಆಮೇಲೆ ನನ್ನ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ತಿಯಲ್ಲ, ನಿನಗೆ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡೋಷ್ಟು ರೈಟ್ಸ್ ಇಲ್ಲ. ನೀನು ನಿಯತ್ತಾಗಿ ನಿನ್ ಗಂಡ ಮಕ್ಕಳಿಗೆ ಇದ್ದಿದ್ರೆ ಸಾಕಿತ್ತು. ಅವ್ರ ಜೊತೆ ಚಂದಾಗಿದ್ದಿದ್ರೆ ನೀನು ಹೆಂಗದಿದೆ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಗೊತ್ತಾಗ್ತಿತ್ತು. ನೀನೇ ನಿಯತ್ತಾಗಿಲ್ಲ, ನಿನ್ ಜೊತೆಗೆ ಫ್ರೆಂಡ್ಸ್ ಎಲ್ಲ ನಿಯತ್ತಾಗಿರ್ಬೇಕಂತ ಹೆಂಗ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಿ? ನೋಡು, ಇಷ್ಟೊತ್ತನ ನಾವು ಎದಕ್ ಸುಮ್ನಿದ್ವಿ, ಹೋಗ್ಲಿ ಬಿಡು ಅಂತ ಸುಮ್ನಿದ್ವಿ. ನಾನು ಮೈಕ್ ಇಬ್ರು ಲವ್ ಮಾಡಾಕತ್ತೇವಿ, ಮದ್ವಿನ ಆಗ್ತೇವೆ. ಅಷ್ಟಲ್ಲ, ಇನ್ನೊಂದ್ 2-3 ವರ್ಷದೊಳಗಡೆ ದುಡ್ಡು ಮಾಡ್ಕೊಂಡು ವಾಪಸ್ ಇಂಡಿಯಾಕ್ ಬಂದು ಸೆಟ್ಲ್ ಆಗ್ತೇವೆ. ಅವ್ರ ಅಪ್ಪ ಅಮ್ಮ ಫುಲ್ ಫ್ಯಾಮಿಲಿ ಇಲ್ಲೇ ಅದಾರ. ನಾನು ಅನಾಥೆ, ನನಗೂ ಯಾರು ಇಲ್ಲ, ನನಗೂ ಒಂದು ಫ್ಯಾಮಿಲಿ ಸಿಗ್ತೈತಿ. ನಾನು ಅವ್ರ ಜೊತೆ ಚಂದ ಹೊಂದಾಣಿಕೆ ಮಾಡ್ಕೊಂಡು ಇಲ್ಲಿಗೆ ಟಿಪಿಕಲ್ ವುಮೆನ್ ಆಗಿ ಇಲ್ಲೇ ಇರ್ಬೇಕಂತ ಡಿಸೈಡ್ ಮಾಡೀನಿ. ಅಲ್ವಾ ಮೈಕ್? ಹೌದು. ಏನು ನೀವಿಷ್ಟೆಲ್ಲ ನನ್ನ ಬೆನ್ ಹಿಂದೆ ಮಾಡಿ ನನಗೆ ಮೋಸ ಮಾಡಿದ್ರಿ? ಮೋಸ? ಮೋಸಕ್ಕೆ ನಿನ್ನ ಹತ್ರ ಬೆಲೆ ಐತಾ? ಸಾರಿ, ಮೋಸ ಅಂದ್ರೆ ಏನಂತ ನಿನಗೆ ಗೊತ್ತೈತಾ? ಮೋಸದ ಒಳಗಡೆ ತಿಕ್ಕಾಡಿ ಹೊಳ್ಳಾಡಕತ್ತಿದ್ದಿ. ಮೋಸದ ಬಗ್ಗೆ ನಿನಗೆ ನಾನು ಕೇಳಕತ್ತೇನಲ್ಲ. ನೀನೇನು ನಿಯತ್ತಾಗಿದ್ದ? ನಿನ್ ಗಂಡ ಮಕ್ಕಳು ನಿಮ್ಮ ಅತ್ತಿ ಮಾವಾಗ ನಿಯತ್ತಾಗಿದ್ದಿದ್ರೆ ಇವತ್ತು ನಿನಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಹೋಗು, ಇನ್ಮೇಲಾರ ಚಂದಾಗಿರು. ಇಲ್ಲಿ ನೋಡು ಮೈಕ್, ನಾನು ನಿನ್ನ ನಂಬಿ ಆಸ್ಟ್ರೇಲಿಯಾಕ್ಕೆ ಬರಕತ್ತಿದ್ದಾಗಿತ್ತು. ಏನೋ ನನ್ನ ನಂಬಿ ಆಸ್ಟ್ರೇಲಿಯಾಕ್ಕೆ ಬರಕತ್ತಿದ್ಯಾ? ನಾನೇನು ನಿನಗೇನು ಬಾ ಅಂತ ಹೇಳಿದ್ನ? ಇಲ್ಲಿ ನೋಡು, ನಾನು ಲಾಸ್ಟ್ ಮಂತ್ ಇಂದ ಇಲ್ಲೇ ಇದ್ದಿದ್ದು, ಇಂಡಿಯಾ ಬಿಟ್ಟು ಎಲ್ಲೆಲ್ಲೂ ಹೋಗಿಲ್ಲ. ನಾನು ಮಮತಾ ಇಬ್ರು ಫುಲ್ ಇಂಡಿಯಾ ಎಲ್ಲ ಸುತ್ತಾಡಿದ್ವಿ. ಈಗ ನಮ್ದು ಆಫೀಸ್ ಎಲ್ಲ ವರ್ಕ್ ಐತಿ, ರಜೆ ಎಲ್ಲ ಮುಗಿತು, ಹಾಗಾಗಿ ಬ್ಯಾಕ್ ಟು ಆಸ್ಟ್ರೇಲಿಯಾ ಅಂತ ಹೊಂಟಿದ್ವಿ. ಅಷ್ಟಲ್ಲ, ಇನ್ನೊಂದು ಸ್ವಲ್ಪ ದಿವಸಕ್ಕೆಲ್ಲ ದುಡ್ಡು ಮಾಡ್ಕೊಂಡು ಇಲ್ಲೇ ಬಂದು ಇಂಡಿಯನ್ ಅಂದ್ರೆ ನಮ್ಮ ಸಂಸ್ಕೃತಿ ಪ್ರಕಾರ ಶಾಸ್ತ್ರೋತ್ತವಾಗಿ ಮದುವೆ ಆಗಿ ನಾನು ಮಮತಾ ಇಲ್ಲೇ ಇದ್ದು ನೆಲೆಸ್ಬೇಕು ಅಂತೇಳಿ ಡಿಸೈಡ್ ಮಾಡೇವಿ. ನಿನ್ನಂತವ್ರ ಜೊತೆಗೆ ಯಾರು ಇರ್ತಾರಪ್ಪ? ಅಥು ಅಂದ್ರೆ ನೀನು ನನ್ನ ಆಸ್ತಿ ಸಲುವಾಗಿ? ಎಸ್, ನಿನ್ನ ಆಸ್ತಿ ಸಲುವಾಗಿನ ನಾವಿಬ್ರು ಕಾಯಕತ್ತಿದ್ದು. ಈಗ ನಿನ್ನ ಹತ್ರ ಯಾವ ದುಡ್ಡು ಇಲ್ಲ, ಏನೂ ಇಲ್ಲ. ನಿನ್ ಜೊತೆಗೆ ನಾವ್ ಎದಕ್ಕಿರ್ಬೇಕು? ಅಂದ್ರೆ ನಿಮ್ದೆಲ್ಲ ಇಷ್ಟು ದಿವಸದ ನಾಟಕನಾ? ನಾಟಕ? ನೀನು ನಿನ್ ಗಂಡ ಮಕ್ಕಳು ನಿಮ್ಮ ಅತ್ತಿ ಮಾವಾಗ ಮಾಡಿದ್ದು ನಾಟಕ. ಅಷ್ಟಲ್ಲ, ನನ್ನ ಜೊತೆಗ ಮಮತಾನ್ ಜೊತೆಗೆ ಇದ್ದಿದ್ದು ನಾಟಕ. ನಿನಗೆ ಏನೋ ಗೊತ್ತಿಲ್ಲ, ನಿನ್ನ ಲೈಫ್ ಅಲ್ಲಿ ಸೆಟ್ಲ್ ಮಾಡ್ಕೋಬೇಕು ಅನ್ನೋದು ಆಸೆ ಇತ್ತು, ಮಾಡ್ಕೊಂಡು. ಆಮೇಲೆ ಹೌದು, ಒಂದು ಮಾತು ಕೇಳ್ತೀನಿ, ನಿನ್ನ ಹತ್ರ ದುಡ್ಡು ಇಲ್ಲ ಅಂದ್ರೆ ಲಾಯರಿಗೆ ಕೊಡಕ್ಕೂ ದುಡ್ಡು ಇರಲಿಲ್ಲ. ಮತ್ತೆ ಆಸ್ಟ್ರೇಲಿಯಾಕ್ಕೆ ಬರೋ ಟಿಕೆಟಿಗೆ ಬುಕ್ ಹೆಂಗ್ ಮಾಡ್ಕೊಂಡು? ನಾ ಏನೋ ಮಾಡ್ಕೊಂಡೆ ಬಿಡು, ನಿನಗೆ ಎದಕ್ ಬೇಕದು? ಇಲ್ಲ, ಅದನ್ನಾರ ನಿಯತ್ತಿಂದ ಸಂಪಾದನೆ ಮಾಡಿದ್ದ? ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್. ಓಕೆ, ನಿನ್ ದಾರಿ ನಿನಗೆ, ನನ್ನ ದಾರಿ ನನಗೆ. ಆಗಲೇ ನೀನು ಅನ್ನಕತ್ತಿದ್ದಲ್ಲ, ಆ ಮಾತಿಗೆ ನಾನು ಅನ್ನಕತ್ತೀನಿ. ಹೋಗು. ಇಲ್ಲಿ ನೋಡು ಮೈಕ್, ನಿನ್ನ ನಂಬಿ ನಾನು ಆಸ್ಟ್ರೇಲಿಯಾಕ್ಕೆ ಬರಕತ್ತಿದ್ದೆ. ಇವಾಗ ಹೇಳ್ತೇನಲ್ಲ, ನಿನಗೆ ಆಸ್ಟ್ರೇಲಿಯಾಕ್ಕೆ ಬರಬೇಕು ಅಂದ್ರೆ ಆಸ್ಟ್ರೇಲಿಯಾಕ್ಕೆ ಬಾ, ಇಲ್ಲೇ ಇರಬೇಕು ಅಂದ್ರೆ ಇಲ್ಲೇ ಇರು. ಆದ್ರೆ ಮಾತ್ರ ನನ್ನನ್ನ ಮಮತಾನ ನಂಬಿ ಬರಕತ್ತೇನೆ ಅಂತಂದು ಮಾತ್ರ ತೆಗೆದುಹಾಕು. ಇವತ್ತಿಂದ ಅಲ್ಲ, ಈ ಕ್ಷಣದಿಂದನ ನಂದು ನಿಂದು ಫ್ರೆಂಡ್ಶಿಪ್ ಕಟ್. ಎಸ್, ಇವಾಗಿಂದ ನಂದು ನಿಂದು ಫ್ರೆಂಡ್ಶಿಪ್ ಕೂಡ ಕಟ್. ಮೈಕ್ ಬಾ, ಆಲ್ರೆಡಿ ಟೈಮ್ ಆಗ್ಬಿಟ್ಟೈತಿ. ಈಗ ಚೆಕಿಂಗ್ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕಂದ್ರೆ ಟೈಮ್ ಆಗ್ತೈತಿ, ಫ್ಲೈಟ್ ಮಿಸ್ ಆಗ್ಬಿಡ್ತೈತಿ. ಬಾ. ಎಸ್ ಮೈಕ್, ಬಾ ಬೇಗ. ಚೆಕಿಂಗ್ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕಂದ್ರೆ ಇನ್ನೂ ಭಾಳ ಟೈಮ್ ಇಲ್ಲ ನಮ್ಮ ಹತ್ರ. ನಡಿ, ಇವ್ರಿಗೋಸ್ಕರ ಯಾರು ಟೈಮ್ ವೇಸ್ಟ್ ಮಾಡ್ಕೊಂತಾರೆ? ಕಮ್, ಲೆಟ್ಸ್ ಗೋ. ಕಮ್ ಆನ್ ಬೇಬಿ, ವಿಲ್ ಗೋ. ಎಸ್, ಕಮ್ ಆನ್ ಬೇಬಿ. ಮೈಕ್, ನನ್ನ ಬಿಟ್ಟು ಹೋಗ್ಬೇಡ. ನಿನ್ನ ಸಲುವಾಗಿ, ನಿನ್ನ ಮೇಲೆ ನನಗೆ ಭಾಳ ಪ್ರೀತಿ. ನಿನ್ನ ಸಲುವಾಗಿನ ನಾನು ನನ್ನ ಗಂಡ ಮಕ್ಕಳು ಅತ್ತಿ ಮಾವನೆಲ್ಲ ಬಿಟ್ಟು ಬರಕ್ಕೆ ರೆಡಿ ಆಗಿದ್ದು. ನಿಜವಾಗ್ಲೂ ನನಗೆ ನೀನು ಬೇಕು. ನೀನು ಎಲ್ಲಿರ್ತೀನಿ ನಾನು ಅಲ್ಲೇ ಇರ್ತೀನಿ. ನೀ ಹೇಳೋ ಮಾತು ನಂಬಬೇಕು. ಇದ ಮಾತು ನಿನ್ನ ಗಂಡ ನಿನಗೆ ಹೇಳಿದ್ನಲ್ಲ, ನೀನು ಒಪ್ಕೊಳ್ಳಿಲ್ಲ. ಆಮೇಲೆ ಇನ್ನೊಂದು, ಮನುಷ್ಯತ್ವ, ನಂಬಿಕೆ, ನ್ಯಾಯ, ನೀತಿ ಅಂತಂದೇಳಿ ದೊಡ್ಡದಾಗ ಭಾಷಣ ಮಾಡಕತ್ತಿದ್ದಲ್ಲ ನಿನ್ನ ಆದ್ನಿ. ಪಾಪ ಪ್ರೀತಿ ಅಲ್ಲ ಅವಳ ಹೆಸರು, ಅಲ್ಲ ಮಮತಾ? ಎಸ್ ಮೈಕ್, ಪ್ರೀತಿ. ಅವಳು ಅವತ್ತು ನೋವಿಂದ ಕಿರ್ಚಕತ್ತಿದ್ಲು, ಹೆರಿಗೆ ನೋವು. ನಾನು ಹೇಳಿದೆ ನನ್ನಂತವನು ನನಗೆ ಅಲ್ಲಿ ಕೇಳಿ ಎದಿ ಭಾರ ಅನ್ನಿಸ್ತು, ಕರಳು ಚುರುಕು ಅನ್ನಿಸ್ತು. ನಿನಗಂದೆ ಹೋಗು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡು ಅಂತ. ಅಯ್ಯೋ, ಅವಳು ಇದ್ರೆಷ್ಟು ಬಿಟ್ರೆಷ್ಟು, ಸತ್ರೆ ಸಾಯ್ಲಿ ಅಂತಂದು ಹೇಳಿ ನೆಗ್ಲೆಕ್ಟ್ ಮಾಡ್ದಿ. ನನಗೆ ಅನ್ಸಿದ ಮಟ್ಟಿಗೆ ಅಷ್ಟೆಲ್ಲ ಆದ್ಮೇಲೆ ಅವ್ರು ನಿನ್ನ ಮನೆಗೆ ಇಟ್ಕೊಂಡಿದ್ರು ಅನಿಸ್ತೈತಿ. ಆಮೇಲೆ ಪಾಪ ಆ ಹುಡುಗಿ ಸಾವು ಬದುಕಿನ ನಡುವೆ ಹೋರಾಡಿ ಒಂದು ಮಗುನು ಕಳ್ಕೊಳಕ್ ರೆಡಿ ಆಗಿದ್ಲು. ಆಮೇಲೆ ಕೊನೆಗೆ ಏನೇನೋ ಆ ದೇವ್ರ ದಯೆಯಿಂದ ಇಬ್ರು ಬದುಕುಳಿದ್ರು ಅಂತ ಅಂದಿ. ಅದು ನಾನು ಮಾಡಿದ ನಿನ್ನ ಸಲುವಾಗಿನೇ. ಅವಳಿದ್ರೆ ಪ್ರಾಪರ್ಟಿ ಒಳಗಡೆ ದುಡ್ಡು ಬರಲ್ಲ ಅಂತಂತ ಹೇಳಿ ಅವಳು ಸಾಯಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೆ. ಅದೇ ದುಡ್ಡಿಗೋಸ್ಕರ ಒಂದು ಜೀವನೂ ಬಲಿ ಕೊಡಕ್ ರೆಡಿ ಆಗಿದ್ದೀನಿ ನೀನು. ನಾಳೆ ಇದೇ ದುಡ್ಡಿಗೋಸ್ಕರ ನನ್ನನ್ನು ಬಲಿ ಕೊಡಲ್ಲ ಅಂತ ಏನ್ ಗ್ಯಾರಂಟಿ? ಮೊದಲು ಮನುಷ್ಯನಿಗೆ ಇರಬೇಕಾಗಿದ್ದು ನಿಯತ್ತು, ಮನುಷ್ಯತ್ವ. ಅದಿಲ್ಲ ಅಂತ ಅಂದ್ರೆ ಮನುಷ್ಯ ಅಂತ ಅನ್ಸ್ಕೊಳ್ಳಲ್ಲ, ರಾಕ್ಷಸ. ಅಟ್ಲೀಸ್ಟ್ ರಾಕ್ಷಸಗಾರರು ತಮ್ಮ ಕುಟುಂಬದ ಮೇಲೆ ಪ್ರೀತಿ ಇರ್ತೈತಿ. ಅಂದ್ರೆ ನೀನು ಥೂ. ಅಯ್ಯೋ ಬೇಬಿ, ಕಮ್, ಲೆಟ್ಸ್ ಗೋ, ವಿ ಆರ್ ಗೆಟಿಂಗ್ ಲೇಟ್. ಎಸ್ ಬೇಬಿ, ಕಮ್ ಆನ್. ಮೈಕ್, ಡೋಂಟ್ ಲಿಸನ್ ಟು ಹರ್. ಮೈಕ್, ಕಮ್, ಲೆಟ್ಸ್ ಗೋ. ಯಾ, ಐ ನಾಟ್ ಲಿಸನಿಂಗ್ ಹರ್. ಐ ವಾಂಟ್ ಯು ಬೇಬಿ, ಐ ವಾಂಟ್ ಯು. ಐ ಲವ್ ಯು ಮಮತಾ. ಶಿಟ್, ಎಷ್ಟು ಮೋಸ ಮಾಡಿದ್ರಿ ಇವರಿಬ್ರು. ಇವ್ರ ಸಲುವಾಗಿ ನಂದು ಎಂಥ ಒಳ್ಳೆ ಜೀವನ ಇತ್ತು, ಆ ಜೀವನ ಕಳ್ಕೊಂಡು ಬಂದ್ಬಿಟ್ಟೆ. ಅಷ್ಟಕ್ಕೂ ಹರೀಶ್ ಅವರು ಭಾಳ ಅಂದ್ರೆ ಭಾಳ ನನ್ನನ್ನು ಕೇಳ್ಕೊಂಡ್ರು. ನನ್ನ ಮಕ್ಕಳು ಕೂಡ ಹೇಳಿದರು. ಅವಾಗ ನನಗೆ ಏನಾಗಿತ್ತೇನೋ, ನನ್ನ ಕಣ್ಣಿಗೆ ಪೊರೆ ಬಂದಿತ್ತು. ಅವ್ರನ್ನೆಲ್ಲ ಬಿಟ್ಟು ಇವನು ಮೈಕ್ ಅಂತಂದು ಹೇಳಿ ಚಡಪಡಿಸಿ ಇವ್ನು ಹಿಂದೆ ಬಂದೆ. ನೋಡಿರೋ ಸರಿಯಾದ ಟೈಮಿಗೆ ನನಗೆ ಮೋಸ ಮಾಡಿಬಿಟ್ಟ.
ಏನು ಮಾಡಲಿ ಈಗ? ನೆಕ್ಸ್ಟ್ ನಾನು ಆಸ್ಟ್ರೇಲಿಯಾಕ್ಕೆ ಹೋದರೆ ಯಾರನ್ನ ನಂಬ್ಕೊಂಡು ಹೋಗಬೇಕು? ಯಾರು ಅದಾರಂತ ಹೋಗಬೇಕು? ಇವನ ಸಲುವಾಗಿ ನಾನು ಇಲ್ಲೇ ಆಸ್ಟ್ರೇಲಿಯಾಕ್ಕೆ ಹೋಗೋದ್ರ ಸಲುವಾಗಿ ಯಾವ್ಯಾವ ರೀತಿ ದುಡ್ಡು ಮಾಡಿದೆ, ನನ್ನ ಜೀವನನ ನಾನು ಹಾಳು ಮಾಡ್ಕೊಂಡ್ಬಿಟ್ಟೆ. ಹಾಂ, ಇನ್ನೂ ಕಾಲ ಮಿಂಚಿಲ್ಲ. ಹೋಗಿ ಹರೀಶಿಗೆ ಕಾಲು ಬಿದ್ದು ನನ್ನನ್ನು ಕ್ಷಮಿಸ್ಬಿಡು ಅಂಥೇಳಿ ಅವ್ರನ್ನ ಸ್ವಲ್ಪ ಪುಸ್ಲಾಯಿಸ್ಬೇಕು. ನನ್ನ ಮಕ್ಳಿಗೆ ನನ್ನ ಮೇಲೆ ಪ್ರೀತಿ ಇದ್ದೇ ಇರ್ತೈತಿ. ಅವರು ನಾನು ಬೇಕು ಅಂದೇ ಅಂತಾರೆ. ಅಟ್ಲೀಸ್ಟ್ ಮಕ್ಳ ಸಲುವಾಗಾರ ಒಪ್ಕೋಬೋದು. ಆಮೇಲೆ ನಮ್ಮ ಮಾವಗೊಂದು ಸ್ವಲ್ಪ ಹೆಂಗಾರ ಮಾಡಿ ಕೈ ಕಾಲು ಬಿದ್ದು ನಮ್ಮ ಅತ್ತಿಗೆಲ್ಲ ಹೇಳ್ಕೊಂಡು ಮನೆ ಸೇರ್ಕೊಂಡ್ಬಿಡ್ಬೇಕು. ಆಕೆ ಪ್ರೀತಿ ಅದಾಳು ನಿಜ, ಆಕೆಗೂ ಹೆಂಗಾರ ಮಾಡಿ ಒಪ್ಪಿಸ್ಬೇಕು. ಮೇನೀಗ ನನ್ನ ಗಂಡಿಗೆ ಒಪ್ಪಿಸ್ಬೇಕು, ಹರೀಶಿಗೆ ಒಪ್ಪಿಸಿ ಮನೆ ಸೇರ್ಕೋಬೇಕು. ಇಲ್ಲ ಅಂದರೆ ಭಾಳ ಕಷ್ಟ ನನ್ನ ಜೀವನ. ಹೆಂಗೋ ಒಂದು ಸ್ವಲ್ಪ ನೆಲೆ ಸಿಗೋ ತನಕ ಅವ್ರ ಜೊತೆಗಿರಬೇಕು, ಹೆಂಗಾರ ಮಾಡಿ ಮುಂದುವರಿಬೇಕು. ಆಮೇಲೆ ವಾಪಸ್ ಆಸ್ಟ್ರೇಲಿಯಾಕ್ಕೆ ಹೋಗಕ್ಕೆ ಬರ್ತೈತಿ ದುಡ್ಡು ಮಾಡಿಕೊಂಡು. ಹೌದು, ಎಲ್ಲ ಲಗೇಜ್ನೆಲ್ಲ ವಾಪಸ್ ತೊಗೊಂಡ್ಬಿಡ್ತೀನಿ. ಹೋಗೋದು ಬೇಡ, ಈಗ ಟಿಕೆಟು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ, ಎಲ್ಲ ದುಡ್ಡು ವೇಸ್ಟ್ ಆಯಿತು. ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ, ಹೋಗೋಣ. ಹರೀಶಿಗೆ ಹೋಗಿ ಹೆಂಗಾರ ಮಾಡಿ ಕೇಳ್ಕೊಂಡು ಕಾಲಿಗೆ ಬಿದ್ದು ಕ್ಷಮೆ ಕೇಳೋಣ. ಕ್ಷಮೆ ಕೇಳಿ ಬೇಕಂದ್ರೆ 2 ದಿವಸ ಅವ್ರ ಮನೆ ಮುಂದೆ ಉಪವಾಸ ಇದ್ರೂ ಪರವಾಗಿಲ್ಲ, ಸತ್ಯಾಗ್ರಹ ಮಾಡ್ತೇನೆ. ಹೆಂಗಾರ ಮಾಡಿ ಮನೆ ಸೇರ್ಕೋಬೇಕು. ಆಮೇಲೆ ಮುಂದೆ ಹಾಂ ಹೌದು, ಇದೊಂದೇ ದಾರಿ ನನಗೆ. ಛೇ, ಈ ಲಾಯರ್ ಒಂದು ಈಗ ಬರಬೇಕಿತ್ತ. ಇವನೇನಾರ ಬಂದಿದ್ದಿಲ್ಲ ಅಂದಿದ್ರೆ ಸುಮ್ಮನೆ ಅವ್ರು ಹೆಂಗಿಗೂ ನನಗೆ ಕೈಕಾಲು ಹಿಡಿದು ಕೇಳ್ಕೊಳಕತ್ತಿದ್ರು. ನನ್ನ ಹತ್ರ ಪ್ರಾಪರ್ಟಿ ಐತಿ ಅಂತ ತಿಳ್ಕೊಂಡು ನನಗೆ ನಾ ಹೇಳ್ದಂಗೆ ಕೇಳ್ಕೊಂಡಿರ್ತಿದ್ರು. ಆಮೇಲೆ ಒಂದು ಲೆವೆಲಿಗೆ ಬರೋ ತನಕ ಇದ್ದು ಆಮೇಲೆ ಅವರಿಗೆಲ್ಲ ಹೇಳಿ ದೂರ ಹೋಗಿದ್ರು ನಡೀತಿತ್ತು. ಈಗ ಆಸ್ಟ್ರೇಲಿಯಾಕ್ಕೆ ಹೋಗೋದು ಸ್ಟಾಪ್ ಆಯಿತು. ಮೊದಲು ನಾನು ಹೋಗಿ ಮೈಕ್ ಜೊತೆನೇ ಇರಬೇಕಂತ ಪ್ಲ್ಯಾನ್ ಮಾಡಿದ್ದೆ. ಆಮೇಲೆ ಹೆಂಗೆಂಗೋ ಆಗ್ತಿತ್ತು. ಏನು ಮಾಡೋದು, ಈ ಲಾಯರ್ ಬಂದಿದ್ದಿಲ್ಲ ಅಂದಿದ್ರೆ ಎಲ್ಲ ಸರಿ ಇರ್ತಿತ್ತು. ನಾನು ಸ್ವಲ್ಪ ಏನೋ ಕಾಡಿಸಿ ಆಮೇಲೆ ಅವ್ರ ಜೊತೆಗೆ ಹೋಗೋಣ ಕ್ಷಮಿಸ್ದಂಗೆ ಮಾಡಿ ಇನ್ಮೇಲೆ ಹಿಂಗೆಲ್ಲ ಮಾಡಬೇಡ್ರಿ ಅಂತೆಲ್ಲ ಕೇಳಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಅದೇ ಟೈಮಿಗೆ ಈ ಲಾಯರ್ ಎಲ್ಲಿದ್ನೋ ಏನೋ ಬಂದ್ಬಿಟ್ಟ ನೋಡು. ಓಕೆ, ಪರವಾಗಿಲ್ಲ ಬಿಡು, ಈಗ ಹೋಗೋಣ. ಇವತ್ತು ಹೋಗಿಲ್ಲ ಅಂದ್ರೆ ಇನ್ಯಾವತ್ತೂ ಹೋಗೋಕ್ಕಾಗಂಗಿಲ್ಲ. ಹೋಗ್ಬಿಡೋಣ. ಮತ್ತು ಅವ್ರ ಮನ್ಯಾಗ ಮದುವೆ ಮಾಡೋಕೆ ನಿಂತ್ರೆ ಏನು ಮಾಡೋದು, ಅಷ್ಟೇ ಮಾಡೋಣ. ಮೊದಲು ಹರೀಶನ ಮನೆಗೆ ಹೋಗಿ ಅವ್ನ ಕಾಲು ಬಿಡಲೇಬಾರ್ದು. ಯಾರು ನನ್ನನ್ನು ಒಳಗೆ ಸೇರಿಸಲ್ಲ ನನಗೆ ಗೊತ್ತು. ಆದರೂ ಆ ಗೇಟ್ ಮುಂದೆ ಕುತ್ಕೊಬೇಕು ನಾನು. ಅವ್ರಿಗೆ ಅಯ್ಯೋ ಪಾಪ ಅನ್ನಿಸ್ಬೇಕು. ನಾನು ಇನ್ನೊಮ್ಮೆ ಈ ರೀತಿ ಮಾಡೋದಿಲ್ಲ ಅಂತಲೂ ಅವ್ರಿಗೆ ಅನ್ನಿಸ್ಬೇಕು. ನಾನು ಹೆಂಗಾರ ಮಾಡಿ ಅವ್ರನ್ನ ಗೋಗರ್ದು ಕಾಡಿ ಬೇಡಿ ಮನೆ ಸೇರ್ಕೋಬೇಕು. ಮೊದಲು ಅದೇ ಕೆಲಸ ಮಾಡಬೇಕು. ಒಂದು ವೇಳೆ ಅವ್ರು ಮನೆ ಸೇರಿಸಿಲ್ಲ ಅಂದ್ರೆ, ಇಲ್ಲ ಯಾಕೆ ಸೇರಿಸಲ್ಲ, ನಾನು ಬಿಡಬೇಕಲ್ಲ. ಮನೆ ಸೇರಿಸಿಲ್ಲ ಅಂದ್ರೆ ಅಕ್ಕಪಕ್ಕದವ್ರನ್ನೆಲ್ಲ ಕೂಡಿಸ್ಬಿಡ್ತೀನಿ. ಎಲ್ಲ ತಪ್ಪು ಅವ್ರ ಮೇಲೆ ಹಾಕ್ತೀನಿ. ಬೇಡ, ಎಲ್ಲ ತಪ್ಪು ಅವ್ರ ಮೇಲೆ ಹಾಕಿದರೆ ಮತ್ತೆ ನಾನು ಕೆಟ್ಟೋಣ ಅಂತ ಅನ್ಕೊಂಡ್ಬಿಡ್ತಾರೆ. ಬೇಡ, ನಾನು ಬದಲಾಗಿನಿ. ನೀವು ಹೆಂಗೆ ಹೇಳ್ತೀರಿ ಹಂಗೆ ಹೇಳ್ತೀನಿ. ನೀವು ಬೇಕಾದ ಶಿಕ್ಷೆ ಕೊಡ್ರಿ, ಬೇಕಂದ್ರೆ ನಿಮ್ಗೆ ಏನು ಅನಿಸ್ತೈತಿ ಅದನ್ನು ಮಾಡಿರಿ. ನಿಮಗೆಲ್ಲ ಸರಿ ಅನಿಸ್ತು ಅಂತ ಅಂದಾಗ ಒಳಗೆ ಸೇರಿಸ್ಕೊಳ್ರಿ ಅಂಥೇಳಿ ಮನೆ ಬಾಗಿಲ ಹತ್ರನ ಕುಂದಿರ್ತೀನಿ. ಅತ್ತು ಕರೆದು ಕಾಡಿಬೇಡಿ. 2-3 ದಿವಸ ಕಷ್ಟ ಆಕೈತಿ, ಪರವಾಗಿಲ್ಲ. ಈ ಹೆಂಗಾರ ಮಾಡಿ ಮನೆ ಸೇರ್ಕೋಬೇಕು. ಆಮೇಲೆ ಮುಂದೆ ಎಸ್ ಹಾಗೆ ಮಾಡ್ತೀನಿ. ಹೋಗ್ತೀನಿ. ಮೊದಲು ನಮ್ಮ ಅತ್ತಿ ಮಾವ ಹರೀಶ್ ಅವ್ರ ಕಾಲಿಗೆ ಬಿದ್ದು ಎಲ್ಲ ತಪ್ಪಾಯ್ತಂತ ಕೇಳ್ತೀನಿ. ಅಷ್ಟೇ ಯಾಕೆ ನನ್ನ ಮಕ್ಕಳದಾರಲ್ಲ ಇಬ್ಬರು, ಅವರಿಗೆ ನಾನು ಬೇಕು. ಅವರಿಗೂ ಏನಾರ ಹೇಳಿ ಪುಸ್ಲಾಯಿಸಿ ಅವ್ರನ್ನ ನಾನು ಬುಟ್ಟಿಗೆ ಹಾಕೊತೀನಿ. ಆಮೇಲೆ ನನ್ನ ಆಟ ತೋರಿಸ್ತೇನೆ ಅವ್ರಿಗೆ.